ಅನ್ನಕ ಮೈ ಕೈ ಬ್ಯಾನೇ ಬಿಡ್ತ್ರಿಯಪ್ಪ. ಹೌದಿಲ್ರಿ? ಮುಂಜಾನೆ ಎದ್ದು ತೆಗ್ದ ಮಾಡ್ಬೇಕಂದ್ರೆ ಹೆಣ್ಣು ಮಕ್ಕಳದ ಯಾವುದಕ್ಕೂ ಬೇಡ. ಫಸ್ಟ್ ಅಂಗಳ ಕಸ ಅಂದ್ಬಿಡೋಣ, ಆಮೇಲೆ ಮುಂದಿನ ನೋಡ್ಕೊಂಡ್ರೆ ಆತು. ಫಸ್ಟ್ ನೋಡ್ರಪ್ಪ, ನಾವು ನಮ್ಮಳ್ಳ್ಯಾಗಂತೂ ಅಂಗಳದ ಫಸ್ಟ್ ಕಸ ಅಂತೀವಿ. ಯಾಕಂದ್ರೆ ಎಲ್ಲ ಫಸ್ಟ್ ಏನಿರ್ತೈತಿ ಎಲ್ಲ ಒಳಗ ದರಿದ್ರ ಅಂತದ. ಅಂಗಳ ಕಸ ಇಟ್ಕೊಂಡು ನಾವೇನೋ ಕೆಲಸ ಮಾಡಂಗಿಲ್ಲ. ಅಂಗಳ ಕಸ ಎಲ್ಲ ಮುಗಿದ್ಮ್ಯಾಗ ನಾವು ಒಳಗಿನ ಕೆಲಸ ಮಾಡ್ಕೊಂತೀವಿ ನೋಡ್ರಿ. ಹಳ್ಳ್ಯಾಗ ಹಿಂಗಪ್ಪ, ಹಳ್ಳಿ ಹಿಂದ ಮ್ಯಾಗ ನಾವು ಭಾಳ ನಮ್ದು ಒಂಥರ ಸ್ವಚ್ಛತೆ. ಮುಂಜಾನೆ ಎದ್ದು ಕಟ್ಲೆ ಎಲ್ಲರೂ ಮನೆ ಬಾಕ್ಲಾಗ ಹೆಣ್ಮಕ್ಳು ಕಸ ಅನ್ನೋದು ನೋಡ್ಬೇಕು ನೀವು, ಭಾರಿ ಮಸ್ತ್ ಇರ್ತೈತಿ. ಅಯ್ಯೋ ದೇವ್ರೆ, ಅಯ್ಯೋ ಏನಿದು? ಯಾರೋ ಮಾಟ ಮಾಡಿಟ್ರ ನಮ್ಮ ಮನೆಗ. ರೀ ಬರ್ರಿ ಬಡನ. ಅಯ್ಯೋ ಶಿವನೇ, ಏನಪ್ಪ ಮಾಡ್ಲಿ ನಾನು? ರೀ ಬರ್ರಿ ಬಡನ. ಏನಾತ ಕಮಲಕ್ಕ? ಯಾಕ ಅಂತ ಪರಿ ಮುಂಜಾನೆ ಎದ್ದು ಬಡಬಡ್ಸಕತ್ತೆ ಇವ? ಏನಾತು? ಲೇ ಗೌರಿ ಕಾಲಾಗ ನೋಡಲಿ, ಯಾರೋ ಮಾಟ ಮಾಡಿಟ್ರಲ್ಲ ನಮ್ಮ ಮನೆ ಮುಂದ. ನೋಡಲಿ ಗೌರಿ. ಯೋ ಕಮಲಕ್ಕ, ಇದೇನಿದು? ಮಾಟ ಮಾಡಿಟ್ರಲ್ಲ ಕಮಲಕ್ಕ. ಯವ್ವ, ಯಾರು ಮಾಡಿಟ್ಟಾರ ಕಮಲಕ್ಕ? ಅಲ್ಲ, ನಿಮ್ಮ ಮನೆ ಮುಂದ ಶಿವನೇ. ಏನಾಯ್ತು? ಯಾಕೆ ಹಂಗ ಮುಂಜಾನೆ ಇಬ್ರು ಬಡಬಡ ಹಸಾಕತ್ರಿ? ಏನಾಯ್ತು? ಏನಾಯ್ತು? ಮನೆ ಮುಂದೆ ನಿಂತ್ಕೊಂಡದು ಏನದು? ಕಿರ್ಚಿ ಅಡ್ಕೊಂಡಂತ ನಿಂತೆಲ್ಲ ಮುಂಜಾನೆ ಏನಾಯ್ತಂತದು? ಅಯ್ಯೋ ರೀ, ನೋಡ್ರಿ ಇಲ್ಲಿ. ಯವ್ವ ಶಿವನೇ, ಏನ್ ಮಾಡ್ಲಿ ನಾನು? ರೀ ನೋಡ್ರಿ, ಯಾರ ಮಾಟ ಮಾಡಿಟ್ಟಾರ್ರಿ. ಅಯ್ಯೋ, ಇದಾ ಗೌಡಂದ ಹೇಳಂಗಾರ. ನಿನ್ನೆ ನಾನು ಹೇಳಿದ್ನಿಲ್ಲ. ನಾನು ಹೇಳಿದ್ರೆ ನೀವು ಎಲ್ಲಿ ಕೇಳಿದ್ರಿ? ನೋಡಿ ಇವತ್ತು ಮಾಟ ಮಾಡಿಟ್ಟ ನಂಗಂದ್ರ. ನಿನ್ನೆ ಅವ್ರು ಹೇಳ್ತಿದ್ದ, ಅವ್ನು ಕೂಡ ಮಾತಾಡಕತ್ತಿದ್ದ ಅಂತ ಹೇಳಿದ್ನಲ್ಲ. ಹೌದಾ ಕಮಲಕ್ಕ? ಅಲ್ಲ, ಹೇಳಿ ಮಾಡ್ಯಾನ ನೋಡಿವ. ಮತ್ತಿನ್ಯಾರು ಇಡ್ತಾರೆ ಹೇಳು? ಇಷ್ಟು ದಿನ ಯಾರು ಮಾಡ್ಲಾರ್ದಾರ, ಅದು ನಮ್ಮೂರಾಗ. ಇಂಥವೆಲ್ಲ ಎಲ್ಲಿ ಯಾರು ಮಾಡ್ತಾರ? ಇವ್ವ ಕಮಲಕ್ಕ, ಈ ಫಸ್ಟ್ ಇದನ್ನ ಬೆಂಕಿ ಹಚ್ಚಿ ಸುಟ್ಬಿಡು. ಆಮೇಲೆ ಮುಂದಿನ ನೋಡ್ಕೊಂಡ್ರ ಆತು. ಇವ ಅಂಜಿಕ್ ಬರ್ತೈತ್ಲಿ ಗೌರಿ. ಏನಾಗಂಗಿಲ್ಲ, ಬೆಂಕಿ ಹಚ್ಬಿಡು. ನಾ ಸುಡ್ತೀನಿ, ನಿಮ್ಮ ಕಡೆ ಬಾ. ಹುಷಾರ್ರಿ, ಮುಟ್ಟಕ್ಕೆ ಹೋಗ್ಬೇಡ್ರಿ, ಅದನ್ನ ಹಂಗ ಬೆಂಕಿ ಹಚ್ಚ್ರಿ. ಹಂಗ ಕಟ್ಟಿಗಿಟ್ಟು ಬೆಂಕಿ ತಿಂತಾಗ ಏನಾಗಲ್ಲ. ನೋಡುದು, ನಾನು ಹೇಳಿದ್ರ ಕೇಳಿಲ್ಲ ನೀವು. ಆ ಗೌಡ್ರನ್ನ ಯಾಕೆ ಎದ್ರಕ್ಕೆಂತ್ರಿ ಅಂತ. ಅಯ್ಯ ಬಿಡ್ರಿ ಗೌಡ್ರ, ಅವೇನು ಅದ್ರಕ್ಕಿಂತಾರ. ಇಂಥವೆಲ್ಲ ಏನು ನಡೀತಾವ ಈಗಿನ ಕಾಲದಾಗ? ಹೋಗಿ ನಮ್ಮ ದುರ್ಗಮ್ಮನ ಗುಡಿಯಾಗ ಕಾಯಿ ಬಿಡಿಸ್ಕೊಂಡು ಕುಂಕುಮದ ಮನೆ ಸುತ್ತ ಹಾಕ್ಬಿಡು ಕಮಲಕ್ಕ, ಅಷ್ಟ. ಏನಾಗಂಗಿಲ್ಲ. ಆಕಿ ಮುಂದೆ ಇವಂದೇನು ನಡುತ್ತೆ? ಅಲ್ರಿ ಗೌರಕ್ಕ, ನಿಮಗೆ ಗೊತ್ತಿದ್ದೈತಲ್ಲ ಅವನು ಎಂಥದ್ದು ಮಾಡಿ ಇಟ್ಟನಂತೇಳಿ. ಅಲ್ಲ, ಇವು ಮಾತಾಡಬಾರ್ದು ನಾವು, ಆದರೂ ನಿಮಗೆ ಗೊತ್ತೈತಲ್ಲ ಎಲ್ಲ. ಹ್ಞೂನ್ರಿ ಅಪ್ಪ, ಇನ್ನು ಗೌಡನ ತಂಟಕ್ಕೆ ಹೋಗಂಗಿಲ್ಲ ನಾನಂತೂ. ಯವ್ವ, ನಮಗೇನಪ್ಪ ಆದ್ರೂ ಪರವಾಗಿಲ್ಲ. ನನ್ನ ಮಗ, ನನ್ನ ಗಂಡಿಗೆ ಏನಾದ್ರೂ ನಾನು ಏನು ಮಾಡಲಿ? ಏನಾಗಂಗಿಲ್ಲ ಬಿಡು ಕಮಲಕ್ಕ. ಬಾ ಮೈ ತಕ್ಕಂಬ, ದುರ್ಗಮ್ಮನ ಗುಡಿಗೆ ಹೋಗಿ ಬಂದ್ಬಿಡೋಣ, ಆಟ ಮಾಡೋಣಲ್ಲಿ. ಇವಾಗ ಗೌರಿ, ಈಗ ಸಮಾಧಾನ ಆತ್ ನೋಡ್ಲೆ ನನಗೆ. ದುರ್ಗಮ್ಮನ ಗುಡಿಗೆ ಹೋಗಿ ಬಂದಾಗ ಇವಾಗ ಏನು ಅಷ್ಟು ಅಂಜಕ್ಕಿಲ್ಲ. ತಪ್ಪಾತ್ರಿ ಅಮ್ಮ, ಎಲ್ಲ ನಮ್ಮಿಂದನೇ ಆಗಿದೆ. ನಾವು ನಿಮ್ಮ ಸಹಾಯ ತಗೊಂಡಿಲ್ಲ ಅಂದಿದ್ರೆ ನಿಮಗೆ ಹಿಂಗೆ ಹಾಕನೇ ಇರಲಿಲ್ಲ ಅನ್ಸುತ್ತಾ. ತಪ್ಪಾತ್ರಿ. ಇರಲಿ ಬಿಡ, ಅದಕ್ಕೇನೆಲ್ಲ ತಪ್ಪತ್ತಂತ ಕೇಳ್ತಿ. ಇದು ದುರ್ಗಮ್ಮನ ಗುಡಿಗೆ ಹೋಗಿದ್ವಲ್ಲ, ಅಲ್ಲಿ ಹೇಳಾರ ಏನಾಗಲ್ಲ ಅಂತೇಳಿ. ನಾನು ಅದೆಲ್ಲ ಸ್ವಚ್ಛ ಮಾಡಿ ಅಮ್ಮನ ಗುಡಿಯೊಳದು ಕುಂಕುಮ ನೀರು ತಂದು ಹಾಕೀನಿ. ಏನಾಗಲ್ಲ ನಮಗೆ ಬಿಡು. ಇನ್ನೇನಾಗಿದ್ದಾಗಿತ್ತು ಓತೆಲ್ಲ. ಕಮಲಕ್ಕ, ಏನಯ್ಯೋ ನಿಮ್ಮ ಎಂತಕ್ಕ ಮಾಡಿಸಿಟ್ಟಿದ್ರಂತಲ್ಲ, ಆ ಗೌಡನ ಮಾಡ್ಯಾನ ಏನ? ಆತ ಮಾಡ್ಯಾನ ಅಂತೆಲ್ಲ ಮಂಜಕ್ಕ. ಆತನ ಮತ್ತೆ ಮಾಡಿರ್ತಾನೆ, ಇನ್ಯಾರು ಮಾಡ್ತಾರ? ಇವ ಭಾಳ ಬಿಡು ಅತ್ತಂದು. ಇವ ಅದಕ್ಕೆ ನೋಡಿ ಇವ ನಮ್ಗೆ ಗಂಜಿಗೆ ಬರ್ತೈತಿ. ಇನ್ಮ್ಯಾಗ ನೀನು ತಂಟಕ್ಕೆ ಹೋಗ್ಬೇಡ ಇವ ಕಮಲಕ್ಕ. ಇಲ್ಲವ ಯವ್ವ, ಒಂದ್ಸಲ ಪೆಟ್ಟು ತಿಂದು ಮತ್ತೆ ಯಾಕೆ ಹೋಗಕ್ಕೆ ಹೋಗಲ್ಲ ನಾನು. ಕಮಲಕ್ಕ, ಇನ್ನೊಂದು ವಿಚಾರ ಗೊತ್ತಾನ ಇವ? ಇದು ಫೋನ್ಯಾಗ ಟಿವಿಯಾಗ ತೋರ್ಸಕತ್ತಿದ್ರವ. ಅದು ಯಾವ್ದ ಊರಂತ ನೋಡವ. ಆ ಊರಾಗ ಒಂದು ಹುಡುಗಿ ಮದುವೆ ಆಗಕ್ಕೆಂತಾಕಿ ಲವರಿಗೋಸ್ಕರ ಹುಡುಗನ ಸಾಯಿಸ್ಬಿಟ್ಟಾಳಂತ ನೋಡ. 600 ಕೋಟಿ ಆಸ್ತಿ ಐತಂತ. ನನಗೆ ಗೊತ್ತದು, ನಾನು ಪೊನ್ನೆ ನೋಡಿದ್ನೆ ಕಮಲಕ್ಕ. ಇಂಥ ಚಂದ ಐತೆ ಹುಡುಗ, ಅಷ್ಟು ರೊಕ್ಕ ಐತಿ. ಏನೋ ಮದುವೆಗೂ 17 ಕೋಟಿ ಖರ್ಚು ಮಾಡೋವಿದ್ನಂತ. ಅಂಥ ಹುಡುಗನ ಬಿಟ್ಟು ಅದು ಯಾವುದೋ ಹುಡುಗನಿಗೋಸ್ಕರ ಕೊಲೆ ಮಾಡಿ ಓಡವ. ಅಲ್ಲ, ಮದುವೆ ಆಗಲ್ಲಂದ್ರೆ ಹೇಳ್ಬೇಕಿಲ್ಲ. ಪಾಪ ನೋಡ, ತಂದೆ ತಾಯಿ ಎಷ್ಟು ಸಂಕಟ ಅಲ್ಲ. ಹೌದಾನು?
ಹೆಚ್ಚಾಗಿ ಬಿಡ ಇವಾಗ ಏನು ಮನುಷ್ಯ ಕಳ್ಕೊಂಬಿಟ್ರ ಜನ. ಇಂಥವ ಭಾಳ ಬರ್ತಾವೆ.